ಡಯಾಬಿಟಿಸ್ ಅಫ್ಕೋರ್ಸ್ ಕರೆಕ್ಟಾಗಿ ಹೇಳಬೇಕಾದ್ರೆ ಅದೊಂದು ಕಾಯಿಲೆನೇ ಅಲ್ಲ, ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತಾರೆ. ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿತವಾಗಿ ಇಟ್ಕೊಳ್ಳೋದಕ್ಕೆ ಇನ್ಸುಲಿನ್ ಅನ್ನುವ ಹಾರ್ಮೋನ್ ಬಹಳ ಪ್ರಾಮುಖ್ಯ. ಸೊ ಅದು ಬಹಳ ಇಂಪಾರ್ಟೆಂಟ್. ಟೈಪ್ 1 ಇದೆ, ಟೈಪ್ 1 ಡಯಾಗ್ನೋಸ್ ಮಾಡಿ ಡಾಕ್ಟರ್ ಹೇಳಿದ್ದಾರೆ ಇನ್ಸುಲಿನ್ ಇಸ್ ದ ಲೈಫ್ ಲೈನ್. ಇನ್ಫ್ಯಾಕ್ಟ್ ನಮ್ಮ ದೇಹ ಬ್ಯೂಟಿಫುಲ್ ಕೆಪಾಸಿಟಿ, ನೀವು 1 kg ಸಕ್ಕರೆ ತಿಂದರೂ ಕೂಡ ಅದನ್ನು ಅರಗಿಸ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ನಮಸ್ತೆ ಸ್ನೇಹಿತರೆ, ಟಾಪ್ ಗುರು ಕ್ರಿಯೇಷನ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಇವತ್ತೊಂದು ಹೊಸ ಕಾರ್ಯಕ್ರಮ ಆಗುತ್ತೆ. ಇವತ್ತು ನಾವು ಮಾತಾಡ್ತಾ ಇರೋದು ಡಯಾಬಿಟೀಸ್ ಬಗ್ಗೆ. ಸಕ್ಕರೆ ಕಾಯಿಲೆ ಬಂದ್ಬಿಡ್ತು. ಏನು ತಿನ್ಬೋದು, ಏನು ತಿನ್ನಬಾರ್ದು, ಏನೇನು ಮಾಡ್ಬೋದು, ಏನೇನು ಮಾಡಬಾರ್ದು. ಓಕೆ, ಆಯುರ್ವೇದಿಕ, ಅಲೋಪತಿನ, ಶುಗರ್ ಲೆವೆಲ್ ಎಷ್ಟಿರಬೇಕು, ಸುಮಾರು ಗೊಂದಲಗಳಿದೆ. ಅದಕ್ಕೆ ಸುಮಾರು ಆನ್ಸರ್ಗಳಿರ್ಬೋದು. ನಮ್ಮ ಹತ್ರ ವಾಟ್ಸಪ್ ಒಂದು ಹೇಳ್ಬೋದು, ಫೇಸ್ಬುಕ್ ಒಂದು ಹೇಳ್ಬೋದು. ಸೊ ಇವತ್ತು ಈ ಎಲ್ಲ ಕ್ವಶನ್ಗಳನ್ನ ಆನ್ಸರ್ ಮಾಡೋದಕ್ಕೆ ನಾವು ಇವತ್ತೊಂದು ಡಾಕ್ಟರ್ನ ಮೀಟ್ ಮಾಡ್ತಾ ಇದ್ದೀವಿ. ಡಾಕ್ಟರ್ ವೆಂಕಟ ಕೃಷ್ಣ ರಾವ್ ಅಂತ. ಇವ್ರದ್ದು ಸಿನರ್ಜಿ ಡಯಾಬಿಟಿಸ್ ಕ್ಲಿನಿಕ್ ಅಂತ ಲಾಲ್ಬಾಗ್ ವೆಸ್ಟ್ ಗೇಟ್ ಬಸವನಗುಡಿಯಲ್ಲಿ ಕ್ಲಿನಿಕ್ ಇದೆ. ನಮ್ಮ ಎಲ್ಲ ಕ್ವಶನ್ಗಳಿಗೂ ಇವತ್ತು ಸೂಕ್ತ ಸಲಹೆ ಕೊಡ್ತಾರೆ. ಬನ್ನಿ ಮಾತಾಡ್ಸೋಣ ಡಾಕ್ಟರ್ನ. ನಮಸ್ತೆ ಡಾಕ್ಟರ್. ಥ್ಯಾಂಕ್ ಯು. ನಮಸ್ಕಾರ. ಡಾಕ್ಟರ್, ಈಗ 2025ರಲ್ಲಿ 40 ವರ್ಷದಲ್ಲಿ 1985 ಡಯಾಬಿಟೀಸ್ ಅನ್ನೋದು ಇಂಡಿಯಾದಲ್ಲಿ ಎಷ್ಟು ಪ್ರಚಲಿತವಾಗಿದೆ? ಡಯಾಬಿಟಿಸ್ ಇತ್ತೀಚೆಗೆ ಕಾಣುವಂತಹ ಕಾಯಿಲೆ ಅಂತಲ್ಲ. ಅಫ್ಕೋರ್ಸ್ ಕರೆಕ್ಟಾಗಿ ಹೇಳಬೇಕಾದ್ರೆ ಅದೊಂದು ಕಾಯಿಲೆನೇ ಅಲ್ಲ, ಅದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೇನೆ. ಡಯಾಬಿಟಿಸ್ ಬಗ್ಗೆ ಇನ್ಫಾರ್ಮೇಷನ್ ಅಥವಾ ಅದರ ಇರುವಿಕೆ ಬಹಳ ವರ್ಷಗಳಿಂದನೂ ಇದೆ. ಇನ್ಫ್ಯಾಕ್ಟ್ ಮಧುಮೇಹ ಅನ್ನೋದನ್ನು ಏನು ಹೇಳ್ತಾರೆ, ಈವನ್ ಚರಕ ಶುಶ್ರುತ ಟೈಮಲ್ಲೂ ಕೂಡ ಲಿಪಿ ಅಥವಾ ಗ್ರಂಥಗಳಲ್ಲಿ ಇದೆ ಅದು. ಸೊ ಇಟ್ ಈಸ್ ಎ ನೋನ್ ಕಂಡೀಷನ್. ಬಟ್ ಆವಾಗ ವಿ ಮೈಟ್ ಸೇ ಒಂದು 2 to 3% ಆಫ್ ದ ಪಾಪ್ಯುಲೇಷನ್ ವುಡ್ ಬಿ ಹ್ಯಾವಿಂಗ್ ಇಟ್. ಓಕೆ, ಆಫ್ ಲೇಟ್ ಇನ್ ದ ಲಾಸ್ಟ್ ಒಂದು 20-25 ವರ್ಷದಲ್ಲಿ ಅದರ ಇರುವಿಕೆ ಮತ್ತೆ ಅದರಲ್ಲಿ ಅದರ ಆಗುವಿಕೆ ತುಂಬ ಹೆಚ್ಚಿಗೆ ಆಗಿದೆ. ಓಕೆ, ಇಟ್ ಇಸ್ ಗಾನ್ ಅಪ್ ಟು ಅಟ್ ಲೀಸ್ಟ್ 16-17% ಇನ್ ಅರ್ಬನ್ ಪಾಪ್ಯುಲೇಷನ್, ಅಟ್ ಲೀಸ್ಟ್ 12 to 14% ಇನ್ ರೂರಲ್ ಪಾಪ್ಯುಲೇಷನ್. ಸೊ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಈಗ ನಾವು ನೋಡ್ತಾ ಇದ್ದೇವೆ. ಅಂದರೆ 2-3% ಇದ್ದಿದ್ದು ಈಗ 16-17% ಹೋಗಿದೆ. ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ, ಸಕ್ಕರೆ ಮತ್ತು ಸ್ವೀಟ್ ತಿನ್ನೋದ್ರಿಂದ ಬರುತ್ತೆ. ಸಕ್ಕರೆ ಕಾಯಿಲೆ ಸಿಹಿ ಜಾಸ್ತಿ ತಿಂದರೆ ಬರುತ್ತೆ ಅಥವಾ ಬರೀ ಸಕ್ಕರೆನೇ ತುಂಬ ತಿಂದರೆ ಅದು ಬರುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ. ಸಕ್ಕರೆ ತಿಂದ ಮಾತ್ರಕ್ಕೆ ಶುಗರ್ ಬರಬೇಕಂತೇನೂ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ದೇಹ ಬ್ಯೂಟಿಫುಲ್ ಕೆಪಾಸಿಟಿ, ನೀವು 1 kg ಸಕ್ಕರೆ ತಿಂದರೂ ಕೂಡ ಅದನ್ನು ಅರಗಿಸ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಬಟ್ ಏನಾಗುತ್ತೆ, ಸ್ವೀಟನ್ನೇ ನಾವು ಜಾಸ್ತಿ ಕಂಟಿನ್ಯೂಸ್ ಆಗಿ ತಿಂತಾನೆ ಹೋಯ್ತು, ಆವಾಗ ಕ್ಯಾಲರೀಸ್ ಜಾಸ್ತಿ ಆಗ್ತದೆ. ಅದನ್ನು ನಾವು ಕರೆಕ್ಟಾಗಿ ಮೆಟಬಾಲಿಸಮ್ ಮಾಡಿಸ್ಕೊಳ್ಳಲ್ಲ, ಅರಗಿಸ್ಕೊಳ್ಳಲ್ಲ. ಆವಾಗ ಅಕ್ಯುಮುಲೇಟೆಡ್ ಕ್ಯಾಲರಿ ಎಕ್ಸೆಸ್ ಏನಿರುತ್ತೆ ಅದರಿಂದ ಡಯಾಬಿಟಿಸ್ ಬರುತ್ತೆ. ಸೊ ಇಟ್ ಇಸ್ ಆಲ್ವೇಸ್ ಅ ಮಿಸ್ ಮ್ಯಾಚ್ ಬಿಟ್ವೀನ್ ಮೈ ಕ್ಯಾಲರಿ ಇಂಟೇಕ್ ಆ್ಯಂಡ್ ಕ್ಯಾಲರಿ ಔಟ್ಪುಟ್. ಸೊ ದಟ್ ಈಸ್ ವೆನ್ ದ ಇಂಬ್ಯಾಲೆನ್ಸ್ ಹ್ಯಾಪನ್ಸ್. ಆವಾಗ ಅದರ ಬರೋದಕ್ಕೆ ಜಾಸ್ತಿ ಆಗುತ್ತೆ. ಇವಾಗ ಇನ್ಸುಲಿನ್ ಅಂತ ಹೇಳ್ತಾರೆ ಡಾಕ್ಟರ್. ಇವಾಗ ಡಯಾಬಿಟಿಸ್ ಬರೋದಕ್ಕೆ ಇನ್ಸುಲಿನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಏನಾಗಿರ್ಬೋದು ಇನ್ಸುಲಿನ್ಗೆ? ಇಟ್ಸ್ ಅ ಗುಡ್ ಕ್ವಶನ್. ಸಿ, ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿತವಾಗಿ ಇಟ್ಕೊಳ್ಳೋದಕ್ಕೆ ಇನ್ಸುಲಿನ್ ಅನ್ನುವ ಹಾರ್ಮೋನ್ ಬಹಳ ಪ್ರಾಮುಖ್ಯ. ಅದರಿಂದನೇ ಬ್ಲಡ್ ಅಲ್ಲಿ ಗ್ಲೂಕೋಸ್ ಕರೆಕ್ಟಾಗಿ ಮೈಂಟೈನ್ ಆಗ್ತಾ ಹೋಗುತ್ತೆ. ಗ್ಲೂಕೋಸ್ ಯಾಕೆ ಮುಖ್ಯ? ಒಂದೊಂದು ಸೆಲ್ಲಿಗೂ ಕೂಡ ಅದು ಕೆಲಸ ಮಾಡಲಿಕ್ಕೆ, ಅದರ ಮೆಟಬಾಲಿಸಮಿಗೆ ಅಥವಾ ಅದು ಬದುಕಲಿಕ್ಕೆ, ದ ಸೆಲ್ ಸರ್ವೈವಲ್ ಡಿಪೆಂಡೆಂಟ್ ಆನ್ ಗ್ಲೂಕೋಸ್. ಬೇರೆ ಯಾವುದೇ ದೇಹದ ಭಾಗಗಳಾಗಲಿ ಸ್ವಲ್ಪ ಕಾಲ ವಿದೌಟ್ ಗ್ಲೂಕೋಸ್ ಇಟ್ ಕ್ಯಾನ್ ಸಸ್ಟೈನ್, ಬಟ್ ಮೈ ಬ್ರೈನ್ ಕೆನಾಟ್ ಸರ್ವೈವ್ ಫಾರ್ ಫ್ಯೂ ಮಿನಿಟ್ಸ್ ವಿದೌಟ್ ಗ್ಲೂಕೋಸ್. ಓಕೆ, ಸೊ ಇಟ್ಸ್ ಅ ವೆರಿ ವೆರಿ ಎಸೆನ್ಷಿಯಲ್ ಸಬ್ಸ್ಟೆನ್ಸ್ ಇನ್ ಅವರ್ ಬಾಡಿ ಫಾರ್ ದ ಸರ್ವೈವಲ್, ಗ್ಲೂಕೋಸ್. ಆ ಗ್ಲೂಕೋಸ್ ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಅದು ಎಷ್ಟು ಲೆವೆಲಲ್ಲಿ ಮೇಂಟೈನ್ ಆಗಬೇಕು, ಅದನ್ನು ಮೇಂಟೈನ್ ಮಾಡೋದು ಇನ್ಸುಲಿನ್, ಅದನ್ನು ನೋಡ್ಕೊಳ್ಳುವಂಥದ್ದು ಇನ್ಸುಲಿನ್. ಸೊ ಇನ್ನೊಂದು ವಿಧದಲ್ಲಿ ಹೇಳಬೇಕಾದ್ರೆ, ಒಂದು ಸೆಲ್ ಇದೆ, ಅದರೊಳಗೆ ಗ್ಲೂಕೋಸ್ ಹೋಗಬೇಕು. ಈ ಗ್ಲೂಕೋಸ್ ಹೋಗೋದು ಹೇಗೆ? ಇನ್ಸುಲಿನ್ ಹೆಲ್ಪ್ಸ್. ಬೇಸಿಕಲಿ ಇನ್ಸುಲಿನ್ ಒಂಥರ ಕೀ ಥರ, ಇದನ್ನು ಓಪನ್ ಮಾಡುತ್ತೆ, ಗ್ಲೂಕೋಸ್ ಒಳಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಳ್ಳುತ್ತೆ. ವೆನ್ ಇಟ್ ಗೆಟ್ಸ್ ಇನ್ ಟು ದ ಸೆಲ್, ದ ಗ್ಲೂಕೋಸ್ ಇಸ್ ಮೆಟಬಲೈಸ್ಡ್. ಮೆಟಬಾಲಿಸಮ್ ಅಂದರೆ ಈಗ ಒಂದು ಗಾಡಿಗೆ ಫ್ಯೂಯಲ್ ಹಾಕಿದಂಗೆ ಓಡ್ಲಿಕ್ಕೆ ಅದು ಬೇಕು. ಸೊ ಇನ್ ಬಯಾಲಜಿಕಲ್ ಟರ್ಮ್ಸ್ ATP ಜನರೇಟ್ ಆಗುತ್ತೆ ಅಂತೀವಿ. ದಿ ಫ್ಯೂಯಲ್ ಫಾರ್ ದಿ ಸೆಲ್ ಇಸ್ ದ ATP. ಸೊ ಅದು ಹೋದಾಗ ಅದು ಉತ್ಪತ್ತಿ ಆಗುತ್ತೆ, ಸೆಲ್ ಫಂಕ್ಷನಿಂಗ್ ಆಗುತ್ತೆ. ಸೊ ದಟ್ ಈಸ್ ವೇರ್
ದಿಸ್ ಗ್ಲೂಕೋಸ್ ಮೇಂಟೆನೆನ್ಸ್ ಈಸ್ ಡಿಪೆಂಡೆಂಟ್ ಆನ್ ದ ಇನ್ಸುಲಿನ್. ಆ್ಯಂಡ್ ಇನ್ಸುಲಿನ್ ಉತ್ಪತ್ತಿ ಆಗುವುದು ನಮ್ಮ ಪ್ಯಾಂಕ್ರಿಯಾಸ್ ಅಲ್ಲಿ. ಪ್ಯಾಂಕ್ರಿಯಾಸ್ ಇಸ್ ಎ ವೆರಿ ಸ್ಮಾಲ್ ಆರ್ಗನ್, ನಮ್ಮ ಹೊಟ್ಟೆ ಕೆಳಗಡೆ ಚಿಕ್ಕದೊಂದು 70 ಗ್ರಾಮ್ ಆರ್ಗನ್ ಅಷ್ಟೇ ಅದು. ಅದರಲ್ಲಿ ಒಂದು ಹಲವಾರು ಹಾರ್ಮೋನ್ ಅವ್ರ ಗ್ರಂಥಿಗಳು ಉತ್ಪತ್ತಿ ಆಗ್ತವೆ. ಅದರಲ್ಲಿ ಒಂದು ಅಂಶ ಇಸ್ ಇನ್ಸುಲಿನ್, ಆ್ಯಂಡ್ ಇಟ್ ಇಸ್ ಸೆಕ್ರೀಟೆಡ್ ಬೈ ಅನ್ ಪರ್ಟಿಕ್ಯುಲರ್ ಸೆಲ್ ಕಾಲ್ಡ್ ಬೀಟಾ ಸೆಲ್ ಅಂತ, ಪ್ಯಾಂಕ್ರಿಯಾಟಿಕ್ ಬೀಟಾ ಸೆಲ್. ಅದು ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಡಯಾಬಿಟಿಸ್ ಪೇಷಂಟ್ ಆದವರಿಗೆ ಇನ್ಸುಲಿನ್ ಸರಿಯಾಗಿ ಉತ್ಪತ್ತಿ ಆಗ್ತಾ ಇರಲ್ಲ. ಎಸ್ ಸರ್, ಅದರಲ್ಲಿ ಡಯಾಬಿಟೀಸ್ ಅಂದಾಗ ವಿ ಹ್ಯಾವ್ 2 types of diabetes. Okay. Type 1 diabetes and type 2 diabetes. At least 98% of diabetes is always type 2 diabetes. Type 1, 2%. Type 1 diabetes ಅಲ್ಲಿ ಏನಾಗುತ್ತೆ, ಇನ್ಸುಲಿನ್ ಉತ್ಪತ್ತಿ ಆಗೋದು ಏಕಾಏಕಿ ನಿಂತು ಹೋಗ್ಬಿಡುತ್ತೆ. ಆ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅಲ್ಲಿ ಫಾರ್ ಲೈಫ್ ಈಸ್ ಡಿಪೆಂಡೆಂಟ್ ಆನ್ ಇನ್ಸುಲಿನ್. ದೇರ್ ಇಸ್ ನೋ ಇನ್ಸುಲಿನ್ ಮೇಡ್ ಎಟ್ ಆಲ್, ಕಂಪ್ಲೀಟ್ಲಿ ಝೀರೋ. ಸೊ ಕಂಪ್ಲೀಟ್ಲಿ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ನೀವು ಚೆನ್ನಾಗಿ ಇನ್ಸುಲಿನ್ ಉತ್ಪತ್ತಿ ಮಾಡ್ತಾ ಇರ್ತೀರಿ, ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವ ಒಂದು ಅಂಶ ಬರ್ಲಿಕ್ಕೆ ಶುರು ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನಾಗುತ್ತೆ, ನನಗೆ ಒಂದು ಯೂನಿಟ್ ಇನ್ಸುಲಿನ್ ಏನು ಕೆಲಸ ಮಾಡ್ತಾ ಇದೆ, ಮೈ ಬಾಡಿ ಡಿಮ್ಯಾಂಡ್ಸ್ 2 units ಟು ಬಿ ಮೇಡ್. ಸೊ ಇನಿಷಿಯಲಿ ಪ್ಯಾಂಕ್ರಿಯಾಸ್ ಅದನ್ನ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾಕೆ ಬರುತ್ತೆ? ಇಟ್ಸ್ ಬೇಸಿಕ್ಲಿ ವೆನ್ ಐ ಬಿಕಮ್ ಓವರ್ ವೆಯ್ಟ್, ಸೆಡೆಂಟರಿ ಲೈಫ್ ಸ್ಟೈಲ್. ಸೊ ಆ ಪ್ರೊಡಕ್ಷನ್ ಮ್ಯಾಚ್ ಆಗ್ತಾ ಹೋಗುತ್ತೆ ಟು ಸರ್ಟನ್ ಎಕ್ಸ್ಟೆಂಟ್. ಬಟ್ ವೆನ್ ದ body can't make, or when the pancreas can't make its adequate response, ಆವಾಗ ಕುಗ್ತಾ ಹೋಗುತ್ತೆ. ಸೊ ರೆಸಿಸ್ಟೆನ್ಸ್ ಇದೆ, ಇನ್ಸುಲಿನ್ ಡಿಫಿಷಿಯನ್ಸಿನೂ ಬರುತ್ತೆ, ದೆನ್ ಬ್ಲಡ್ ಶುಗರ್ ಸ್ಟಾರ್ಟ್ಸ್ ಗೋಯಿಂಗ್ ಅಪ್. ಡಾಕ್ಟರ್, ಈಗ ಟೈಪ್ 1 ಡಯಾಬಿಟಿಸ್ ಅಂತ ಹೇಳಿದ್ರಿ. ಟೈಪ್ 1 ಯಾರಿಗೆ ಬರ್ಬೋದು ಜನರಲಿ? ಸಾಮಾನ್ಯವಾಗಿ ನಾವು ನೋಡೋದು ಟೈಪ್ 1 ಯಂಗರ್ ಪಾಪ್ಯುಲೇಷನ್, ಅಂದ್ರೆ ಒಂದು 15 ವರ್ಷ ಅಥವಾ 20 ವರ್ಷ ಒಳಗಿನವರಲ್ಲಿ. ಬೇರೆ ವಯಸ್ಸಲ್ಲೂ ಬರುತ್ತೆ, ಇಲ್ಲ ಅಂತಲ್ಲ. ವಿವ್ ಸೀನ್ ವಿತ್ ಅದರ್ ಏಜ್ ಗ್ರೂಪ್ಸ್ ಆಲ್ಸೋ, ಬಟ್ ವೆರಿ ಕಾಮನ್ ಅಕರೆನ್ಸಸ್ ಇನ್ ದೀಸ್ ಇಂಡಿವಿಜುವಲ್ಸ್. ಇದನ್ನ ಆಟೋಇಮ್ಯೂನ್ ಕಂಡೀಷನ್ ಅಂತೀವಿ, ವೆರ್ ಇನ್ ನನ್ನ ದೇಹನೇ ನನ್ನ ಪ್ಯಾಂಕ್ರಿಯಾಟಿಕ್ ಬೀಟಾ ಸೆಲ್ ಅನ್ನ ಆಸ್ ಅ ಫಾರಿನ್ ಬಾಡಿ ಆಗಿ ನೋಡ್ಬಿಡುತ್ತೆ, ಅಂಡ್ ಇಟ್ ಡಿಸ್ಟ್ರಾಯ್ಸ್ ದ ಬೀಟಾ ಸೆಲ್ಸ್. ಸೊ ಕಂಪ್ಲೀಟ್ಲಿ ಇಟ್ಸ್ ಝೀರೋ ಇನ್ಸುಲಿನ್ ಇಸ್ ಮೇಡ್. ಹೆಚ್ಚಾಗಿ ಕಿಡ್ಸ್ ಹೂ ಲ್ಯಾಂಡ್ ಅಪ್ ಎಮರ್ಜೆನ್ಸಿಲಿ ಆಸ್ಪತ್ರೆಗೆ ಬರ್ತಾರೆ, ತುಂಬ ವೆಯ್ಟ್ ಲಾಸ್ ಆಗಿರುತ್ತೆ, ಡಿಹೈಡ್ರೇಷನ್ ಆಗಿರುತ್ತೆ. ದೆನ್ ಡಾಕ್ಟರ್ ಸಸ್ಪಿಷನ್ ಮಾಡಿ ಚೆಕ್ ಮಾಡಿದಾಗ ವಿ ಫೈಂಡ್ ದೆರ್ ಇಸ್ ಡಯಾಬಿಟಿಸ್. ಸೊ ಶುರು ಇದೆ ಅನ್ನುವ ಟೈಮಿಂದನೂ ಇಟ್ ಈಸ್ ಆಲ್ವೇಸ್ ಇನ್ಸುಲಿನ್. ಅಂದರೆ ಇವಾಗ ಟೈಪ್ 1 ಬಂದವರಿಗೆ ಇನ್ಸುಲಿನ್ ಕೊಡಲೇಬೇಕು, ಮಾತ್ರೆಗಳು ಕೊಡ್ಲಿಕ್ಕೆ ಬರಲ್ಲ. ಓಕೆ, ಇಟ್ಸ್ ವೆರಿ ಕ್ಲಿಯರ್. ಕೆಲವು ಸತಿ ಏನಾಗುತ್ತೆ, ವಿವ್ ಸೀನ್ ವೆರಿ ಅನ್ಫಾರ್ಚುನೇಟ್ ಎಪಿಸೋಡ್ಸ್. ಮಾತ್ರೆ ಕೊಟ್ಬಿಡ್ತಾರೆ ಗೊತ್ತಿಲ್ಲದೇನೆ, ಅದನ್ನ ಕರೆಕ್ಟಾಗಿ ಟೈಪ್ 1 ಟೈಪ್ 2 ಅಂತ ಪರಿಗಣಿಸ್ತೇನೆ, ಅಥವಾ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ ಡಯಾಗ್ನೋಸ್ ಮಾಡಿ ಇನ್ಸುಲಿನ್ ಕೊಟ್ಟು ಕಳಿಸಿರ್ತಾರೆ ಎಲ್ಲೋ ಬೇರೆ ಕಡೆ. ಸೊ ಇಟ್ ಈಸ್ ಹ್ಯೂಮನ್ ಆಸೆ, ಹೋಪ್. ಸೊ ಮಾತ್ರೆ ಟ್ರೈ ಮಾಡಿಬಿಡ್ತಾರೆ. ದೆನ್ ಅಗೇನ್ ದೇ ಲ್ಯಾಂಡ್ ಅಪ್ ಇನ್ ಅ ಫ್ಯೂ ಡೇಸ್ ಬ್ಯಾಕ್ ಇನ್ ಟು ದ ICU. ಸೊ ಅದು ಬಹಳ ಇಂಪಾರ್ಟೆಂಟ್. ಟೈಪ್ 1 ಇದೆ, ಟೈಪ್ 1 ಡಯಾಗ್ನೋಸ್ ಮಾಡಿ ಡಾಕ್ಟರ್ ಹೇಳಿದ್ದಾರೆ, ಇನ್ಸುಲಿನ್ ಇಸ್ ದ ಲೈಫ್ ಲೈನ್, ನೆವರ್ ಚೇಂಜ್ unless it is advocated by medical fraternity. ಆದಷ್ಟು ಟೈಪ್ 1 is always insulin dependent diabetes ಅಂತೀವಿ. ಓಕೆ, ಅಂದರೆ ಇವಾಗ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಬಂದಿರೋದು ಟೈಪ್ 2 ಡಯಾಬಿಟಿಸ್. ಟೈಪ್ 2. ಓಕೆ, ಇವಾಗ ಟೈಪ್ 2 ಡಯಾಬಿಟಿಸ್ ಡಾಕ್ಟರ್, ಇದಕ್ಕೆ ಸೊ ನೀವು ಹೇಳಿದಾಗೆ 20 ವರ್ಷ ಆದಮೇಲೆ ಬರುವುದು ಜನರಲಿ ಟೈಪ್ 2 ಇರುತ್ತೆ ಅಂತ ಹೇಳ್ತೀರಾ. ಟೈಪ್ 2 ಡಯಾಬಿಟಿಸ್ ಬಂದು ಬದುಕಿರುವಂಥ ವ್ಯಕ್ತಿ, ಇವಾಗ ಜನರಲ್ ಸರ್ವೇ ಸಾಮಾನ್ಯ ಹೇಳ್ತಾರೆ ಅಂತ ಹೇಳಿದ್ರೆ, ಶುಗರ್ ಬಂತು 5 ವರ್ಷಕ್ಕೆ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ವಾಡಿಕೆ ಬರುತ್ತೆ. ಡಯಾಬಿಟೀಸ್ ಬಂದು ಏನೂ ತೊಂದರೆ ಇಲ್ಲದೆ ಎಷ್ಟು ವರ್ಷ ಸಾಮಾನ್ಯವಾಗಿ ಮನುಷ್ಯ ಬದುಕಬಹುದು? ಅವರಿಗೆ ಅವರ ಲೈಫ್ ಸ್ಪ್ಯಾನ್ ಇರುವಷ್ಟು ಆರಾಮಾಗಿ ಬದುಕಬಹುದು. ಒಂದು, ಇಟ್ಸ್ ನಾಟ್ ದಟ್ ಡಯಾಬಿಟೀಸ್ ಬಂದಿದೆ ನಿಮ್ಮ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ ಅಂತ ಅಲ್ಲ. ಯು ಕ್ಯಾನ್ ಲೀಡ್ ಅ ಫುಲ್ ಕಂಪ್ಲೀಟ್ ಲೈಫ್ ಬೀಯಿಂಗ್ ಡಯಾಬಿಟಿಕ್. ಓಕೆ, ಒಂದು. ಎರಡನೇದು, ಇದರಲ್ಲಿ 2 ಪ್ರಶ್ನೆಗಳು ಇತ್ತು. ಅದರಲ್ಲಿ 20 ವರ್ಷದ ಮೇಲ್ಪಟ್ಟವರಿಗೆ ಬರ್ತದೆ ಅಂತ ಹೇಳಿದ್ರಿ. ನಾವು ಮುಂಚೆ ಶುರು ಮಾಡಿದಾಗ ಇಟ್ ವಾಸ್ ಆಲ್ವೇಸ್, ಅಂದರೆ ಮುಂಚೆ ಶುರು ಮಾಡಿದಾಗ ನಾವು ಅದ್ರ ಬಗ್ಗೆ ಕಲೀಲಿಕ್ಕೆ ಶುರು ಮಾಡಿದಾಗ, ದಟ್ ವಾಸ್ ಅಟ್ಲೀಸ್ಟ್ 20 years ago, ಶುಗರ್ ವಾಸ್ ಅ ಕಂಡೀಷನ್ 45-50 ವರ್ಷದ ಮೇಲೆ ಬರುವಂಥದ್ದಿತ್ತು. ಈಗ ನಾವು ಅದನ್ನು 20 years ಆರ್ 25 yearsಗೆ ನೋಡ್ತಾ ಇದ್ದೇವೆ. ಡಾಕ್ಟರ್, ಈಗ ಭಾರತ ದೇಶ, ನಮ್ಮ ಇಂಡಿಯಾನ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಹೇಳ್ತಿದ್ದಾರೆ. ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ನಾವು ಇದಕ್ಕೆ?